ಸರ್ ನಮಸ್ತೆ. ಇವತ್ತು ವ್ಯವಸ್ಥೆ ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ? ನ್ಯಾಯ ಕೇಳದೆ ತಪ್ಪ. ಅಲ್ಲೆಲ್ಲ ರೇಪ್ ನಡೀತಾ ಐತೆ, ಆ ರೇಪ್ ನಡೀತಾ ಇರೋದನ್ನ ಹೋಗಿ ಅದನ್ನ ತಡೆಯೋದು ತಪ್ಪ. ಅಲ್ಲಿ ಕಳ್ತನ ಮಾಡ್ತಾ ಇದ್ದೇನೆ, ಕಳ್ತನ ಮಾಡೋದಾಗ ನಿಲ್ಸೋದು ತಪ್ಪ. ಅಲ್ಲಿ ಕಳ್ತನ ಮಾಡೋನಿಗೆ ನೀವು ಶಿಕ್ಷೆ ಕೊಡಬೇಕು, ಅಲ್ಲಿ ರೇಪ್ ನಡೀತಾರನೇ ಶಿಕ್ಷೆ ಕೊಡಬೇಕು. ಅದನ್ನ ಬಿಟ್ಟು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಾನು ACP ಆಗಿದ್ದೀನಿ ಅನ್ನೋ ಒಂದು ದುರಂಕಾರದಿಂದ ಹುಂಬತನದಿಂದವ ಇವರು ಪುನೀತ್ ಕೆರೆಹಳ್ಳಿ ಏನು ತಪ್ಪು ಮಾಡೋದು, ಪುನೀತ್ ಕೆರೆಹಳ್ಳಿ ಮೇಲೆ ನೀವು ಹೋಗಿ ಅರೆಸ್ಟ್ ಮಾಡ್ತೀರಾ? ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ನೇಕೆಡ್ಡಲ್ಲಿ ಹುಚ್ಚು ನಾಯಿ ತರ ಹೊಡಿತೀರಾ? ನೀವು ಮನುಷ್ಯರ? ನೀವು ನಿಮಗೆ ಮಕ್ಳಿಲ್ವಾ? ಹೆಂಡ್ರ ಮಕ್ಳು ನಿಮಗಿಲ್ವಾ? ಹಿಂದೂ ಕಾರ್ಯಕರ್ತರನ್ನ ಬಗ್ಗು ಬಡಿಬೇಕು ಅಂತ ನೀನು ಆ ಸಾಬ್ರ ಹತ್ರ, ಆ ಮುಸ್ಲಿಂ ರಜಾಕನ ಹತ್ರ ನೀವು ಲಂಚ ತಗೊಂಡು ಸುಳ್ಳು ಕೇಸ್ ಹಾಕ್ತೀಯ. ನಿಜವಾಗಿ ನೀನು ಕೇಸ್ ಹಾಕ್ಬೇಕಾಯ್ತು, ಅವ್ನು ರಜಾಕನಿಗೆ ಕೇಸ್ ಹಾಕ್ಬೇಕಾಯ್ತು. ಅವನು ಅಲ್ಲಿಂದ ಮಾಂಸ ತಗೊಂಡ್ಬಂದು 80 ಗಂಟೆ ಆಗಿದೆ, 80 ಅವರ್ ಆಗಿದೆ, ಆ ಮಾಂಸ ಎಲ್ಲ ಕೆಟ್ಟೋಗಿದೆ. ಆ ಕೆಟ್ಟಿರೋ ಮಾಂಸವನ್ನ ನಮ್ಮ ಕನ್ನಡ ನಾಡಿನ ಹಿಂದೂಗಳು ಜನಗಳಿಗೆ ತಿನ್ನಿಸ್ತಾ ಇದ್ದೀರಾ. ಯಾರು ತಪ್ಪು ಮಾಡಿದ್ದಾರೆ ಇಲ್ಲಿ ಎಲ್ಲ ನಾಡಿನ ಜನಗಳಿಗೆ ಗೊತ್ತಾಗ್ತೈತೆ. ಎಲ್ಲ ನ್ಯೂಸ್ ಚಾನಲ್ ನೀವು ಕಣ್ಣಾಗಿ ನೋಡಿದೀರಾ, ಯಾರು ಸರಿ ಯಾರು ತಪ್ಪು ಅಂತ. ಇವನಿಗೆ ಇಲ್ಲಿ ಕ್ಲೋಸ್ ಮಾಡ್ಬೇಕು. ಇವನು ಇನ್ನು ಯಾವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಇವನು ಕೈ ಮಾಡಬಾರ್ದು. ACP ಚಂದನ್ ಇವನು ತಕ್ಷಣಕ್ಕೆ ಇವನು ಬಂದು ಕ್ಷಮೆ ಕೇಳಬೇಕು. ನಾನು ಮಾಡಿದ ತಪ್ಪು, ರಾತ್ರಿ ಅವ್ರನ್ನ ನಾನು ಅಮಾನುಷವಾಗಿ ಏನು ಪುನೀತ್ ಕೆರೆಹಳ್ಳಿಗೆ ಬಟ್ಟೆ ಬಿಚ್ಚಿ ನಾನು ಹೊಡೆದಿದ್ದೀನಿ, ನಾನು ಮಾಡಿದ ತಪ್ಪು ಅಂತ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಮ್ಮ ಹೋರಾಟ ನಾವು ನಿಲ್ಸಲ್ಲ, ಇನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವನಿಗೆ ತಕ್ಷಣಕ್ಕೆ ಇವನು ರಾಜೀನಾಮೆ ಕೊಡಬೇಕು. ಇಲ್ಲ ಅಂತಂದ್ರೆ ಇವನ್ನ ಸಸ್ಪೆಂಡ್ ಮಾಡಿ ಈ ತನಿಖೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಹೋರಾಟ ಇನ್ನು ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಏನಿದ್ದಾನೆ ACP ಚಂದನ್ನ ಅವನು ರಾಜೀನಾಮೆ ಕೊಡೋವರೆಗೂ ನಾವು ಬಿಡೋದೇ ಇಲ್ಲ ಸರ್. ಪ್ರತಾಪ್ ಸಿಂಹ ಅವರು ಬರ್ತಾರೆ, ಒಂದಿಬ್ರು MLAಗಳು ಬರ್ತಾ ಇದ್ದಾರೆ, ಹಾಗಾಗಿ ವೇಟ್ ಮಾಡ್ತಾ ಇದೀವಿ ಸರ್. ನೀವು ಕಣ್ಣಾರೆ ನೋಡಿದೀರಾ, ಅವತ್ತು ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ಎಲ್ಲ ನೋಡಿದೀರಾ. ಅವತ್ತು ಏನ್ ನಡೀತು? ಪುನೀತ್ ಕೆರೆಹಳ್ಳಿ ಅವರು ಒಂದು ಸಹ ಏಕವಚನ ಮಾತಾಡಿಲ್ಲ, ಮತ್ತೆ ಅವ್ರ ಮೇಲೆ ಕೈ ಮಾಡಿಲ್ಲ. ನೀವು ನೋಡಿ, ಎಲ್ಲಾರು ನೋಡಿದೀರಾ. ಸೊ ಆದರೂ ಸಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ಎತ್ತಾಕೊಂಡು ಅರೆಸ್ಟ್ ಮಾಡಿ ಹೊಡಿತಾರೆ. ಅಲ್ಲಿ ಗೊತ್ತಾಗುತ್ತೆ ಈ ಒಂದು ಸರ್ಕಾರ ಇದೆ, ಈ ಒಂದು ಷಂಡ ಸರ್ಕಾರ, ಈ ಸರ್ಕಾರ ಏನು ಹೋರಾಟಗಾರನ ಬಗ್ಬಡಿಬೇಕು, ಹಿಂದೂ ಹೋರಾಟಗಾರನ ತುಳಿಬೇಕು, ಈ ಉದ್ದೇಶದಿಂದನೇ ಇದು ಪ್ಲಾನ್ ಮಾಡಿ ಪುನೀತ್ ಕೆರೆಹಳ್ಳಿಯವನ್ನ ಅಟ್ಟಡಗಿಸ್ಬೇಕು ಅಂತ ಅಂದ್ಬಿಟ್ಟು ಇವ್ರು ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ. ಈ ಪ್ಲಾನಿಗೆ ನಾವು ಬಗ್ಗಲ್ಲ. ನಮ್ಮ ಹೋರಾಟ ಎಷ್ಟು ಜನಕ್ಕೆ ಬಟ್ಟೆ ಬಿಚ್ಚಿ ಹೊಡಿತಾರೆ, ನಾವ್ ಇಷ್ಟು ಜನ ಕಾರ್ಯಕರ್ತ ಇದೀವಿ. ಬರ್ರಿ ಇವಾಗ ಬಟ್ಟೆ ಬಿಚ್ಚಿ ಹೊಡೀರಿ. ಈಗ ನಮ್ಮನ್ ಬಟ್ಟೆ ಬಿಚ್ಚಿ ಯಾಕ್ರಿ? ನಿಮ್ ಬಟ್ಟೆ ಬಿಚ್ಕೊಂಡ್ರೆ ನಿಮ್ಗೆ ಕಾಣುತ್ತಲ್ಲ ಏನು ಅಂತ. ನಮ್ ಬಟ್ಟೆ ಬಿಚ್ಚೋದೇನಿದೆ? ನಮ್ ಬಟ್ಟೆ ಬಿಚ್ಚಿ ಯಾಕ್ರಿ ಹೊಡಿತೀರಾ? ಅಮಾನುಷವಾಗಿ ಯಾಕ್ರಿ ನಡ್ಕಂತೀರಾ? ಬೇಕಾಗಿದ್ರೆ ನಿಮ್ ಬಟ್ಟೆ ಬಿಚ್ಕೊಂಡು ನಿಮ್ PC ಯಾರ ಇದ್ರು, ಈ PSI ಇದ್ರು, ನನ್ ವಿಡಿಯೋ ಮಾಡು ಅಂತಂದ್ರೆ ನಿಮ್ PSI ಯಾರ ವಿಡಿಯೋ ಮಾಡ್ತಾ ಇದ್ರು, ಇಲ್ಲ ನಿಮ್ ಸರ್ಕಲ್ ಯಾರಾದ್ರೂ ವಿಡಿಯೋ ಮಾಡ್ತಾ ಇದ್ರು, ನಿಮ್ ಬಟ್ಟೆನ ಬಿಚ್ಕೊಂಡು ನೀವೇ ವಿಡಿಯೋ ಮಾಡ್ಕೋಬೋದಾಯ್ತಲ್ಲ. ಅದನ್ನ ಬಿಟ್ಬಿಟ್ಟು ಪುನೀತ್ ಕೆರೆಹಳ್ಳಿ ಬಟ್ಟೆ ಬಿಟ್ಬಿಟ್ಟು ವಿಡಿಯೋ ಮಾಡೋಂಥದ್ದೇನಿದೆ? ನಿನಗೆ ತಾಕತ್ತಿದ್ರೆ, ದಮ್ಬಿದ್ರೆ ಅವತ್ತು ಪುನೀತ್ ಕೆರೆಹಳ್ಳಿನ ಏನು ನೀವು ವಿಡಿಯೋ ಮಾಡಿದಿರಾ ಅದನ್ನ ರಿಲೀಸ್ ಮಾಡ್ರಿ. ನೀವು ತಾಕತ್ತಿದ್ರೆ ನಿಮ್ಮನ್ನ ನಾವು ಕೆಲಸದಿಂದ ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಮಾಡಿಸ್ತೀವಿ. ಆ ವಿಡಿಯೋ ಪುನೀತ್ ಕೆರೆಹಳ್ಳಿ ವಿಡಿಯೋ ಏನ್ ನೀವು ನೇಕೆಡ್ ಅಲ್ಲಿ ವಿಡಿಯೋ ಮಾಡಿದೀರಾ ಅದನ್ನ ನೀವು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡ್ತೀವಿ ಅಂತ ಹೇಳಿದ್ರ. ನೀವು ಅರಿಬಿಡ್ರಿ. ನಿಮ್ಮನ್ನ ನಾವು ಕೆಲಸದಿಂದ ವಜಾ ಮಾಡಿಸ್ತಿದ್ರೆ ಕೇಳಿ, ನಾವು ನಿಮ್ಮಂಗೆ ಕಾನೂನು ಬೈರೊಳಗೆ ಹೋಗಲ್ಲ. ನಾವು ಇಲ್ಲೇ ಉಪವಾಸ ಸತ್ಯಾಗ್ರಹ ಕುತ್ಕೊಂತೀವಿ. ನಾವ್ ಯಾರ ಮೇಲೂ ಕೈ ಮಾಡಲ್ಲ. ಶಾಂತಿಯುತವಾಗಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ನಾವು ನಿಮ್ಮಂಗೆ ನಾವು ಕಾಕಿ ತೊಟ್ಟಿದೀವಿ, ಇದು ಮಾಡಿದೀವಿ, ಬಲಿಷ್ಠವಾಗಿದ್ದೀವಿ. ನಾನು ACP ಇದ್ದೀನಿ, ನನಗೆ ಏನ್ ಬೇಕಾದ್ರೂ ಮಾಡ್ಬೋದು. ಒಂಬತನವನ್ನ ನಿಲ್ಲಿಸ್ಬೇಕು. ನಿನ್ನ ಒಂಬತನವನ್ನ ನಿಲ್ಲಿಸಲಿಲ್ಲ ಅಂದ್ರೆ ನಾವು ಯಾವ್ದ್ರ ಕಾರಣಕ್ಕೂ ಎದ್ರಲ್ಲ. ನಮ್ಮ ಪ್ರಾಣ ಹೋದ್ರೂ ಸ್ವಲ್ಪ ಪರವಾಗಿಲ್ಲ, ಇಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ಕೊಂತೀವಿ. ಎಷ್ಟು ಜನಕ್ಕೆ ನೀವು ಬಟ್ಟೆ ಬಿಚ್ಚಿ ನೇಕೆಡ್ ಅಲ್ಲಿ ವಿಡಿಯೋ ಮಾಡ್ತೀರಾ? ಎಷ್ಟು ಜನಕ್ಕೆ ಹೊಡಿತೀರಾ? ನಿಮ್ಮ ಪೌರುಷ ಏನಿದೆ? ಬನ್ನಿ ತೋರಿಸ್ರಿ. ಇಷ್ಟು ಜನ ಹಿಂದೂಗಳಿದೀವಿ, ಬರೀ ನಮ್ಮನ್ನು ಹೊಡಿರಂಗ ನೋಡೋಣ. ಬರೀ ನಮ್ಮನ್ನು ಬಟ್ಟೆ ಬಿಚ್ಚಿ ನೋಡೋಣ. ನಿಮಗೆ ಹೆಂಡ್ರ ಮಕ್ಳಿಲ್ವನ್ರಿ? ನಿಮ್ಗೆ ಅಯ್ಯೋ ಅನ್ಸಲ್ವನ್ರಿ? ನಿಮಗೆ ಅಣ್ತಂಗಳಿಲ್ವನ್ರಿ? ಯಾಕ್ರಿ ಅಂತ ಕಷ್ಟಕ್ಕೆ ಅನ್ಯಾಯವಾಗುವೆ ಒಬ್ಬ ಪುನೀತ್ ಕೆರೆಹಳ್ಳಿ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಎಸಗ್ತೀರಾ? ನಿಮಗೆ ಮನುಷ್ಯತ್ವ ಇಲ್ವಾ? ಪಾಪ PCಗಳು ಅಯ್ಯೋ ಅಂತ ಇದಾರೆ, ಅವತ್ತು ಕಣ್ಣೀರ್ ಹಾಕಿದ್ದಾರೆ. ಆ ವಿಚಾರ ನಮಗೆ ಬಂದಿದೆ. ಆ ವಿಚಾರ ಅಣ್ಣ ನಮ್ಮ ಕಣ್ಣಾರೆ ನೋಡಕ್ ಆಗ್ತಾ ಇಲ್ಲ. ಬಟ್ಟೆ ಎಲ್ಲ ಬಿಚ್ಚಿದ್ರು, ಆ ಚಡ್ಡಿ ಎಲ್ಲ ತೆಗಿತಾರೆ. ಚಡ್ಡಿ ತೆಗೆದು ಅವ್ನು ಸಹ ಹೊಡಿಬೇಕು ಅಂತಾರಂತೆ. ಮನುಷ್ಯರನ್ರಿ ನೀವು? ಮನುಷ್ಯರ? ಯಾಕ್ರಿ ಇಷ್ಟು ಕ್ರೂರವಾಗಿ ನಡ್ಕಂತೀರಾ? ನಾವೆಲ್ಲ ಮಾನವ್ರಿ. ಮಾನವ ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ತಲೆ ಕೊಟ್ಟಿದ್ದಾನೆ, ಮೆದುಳು ಕೊಟ್ಟಿದ್ದಾನೆ. ಹೆಂಗ್ ಬದುಕ್ಬೇಕು? ತಪ್ಪು ಮಾಡಿದ್ರೆ ನೀವು ಕೇಸ್ ಹಾಕ್ರಪ್ಪ. ತಪ್ಪು ಮಾಡಿದ್ರೆ ಕೇಸ್ ಹಾಕ್ರಿ. ಕೋರ್ಟ್ ಇದೆ, ಜಸ್ಟಿಸ್ ಇದಾರೆ, ಅವ್ರು ನಮಗೆ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಡ್ತಾರೆ. ನೀವ್ ಯಾಕ್ರಿ ಹೊಡಿತೀರಾ? ಕಾನೂನಲ್ಲಿ ಹೊಡಿಲಿಕ್ಕೆ ಅಧಿಕಾರ ಕೊಟ್ಟಾರೆ ಯಾರು ನಿಮಗೆ? ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕಂತೀರಾ? ಇದಾರೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೊಳ್ಳೆರಿದ್ದಾರೆ. ಅವ್ರಿಗೆ ಕಂಡ್ರೆ ನಮಗೆ ತುಂಬಾ ಹೆಮ್ಮೆ ಇದೆ. ನನ್ನ ಸಂಬಂಧಿಕರು, ನನ್ನ ರಿಲೇಟಿವ್ ಇದ್ರು,
SP ಸಿದ್ದರಾಮಪ್ಪ ಅಂತ ಮೊನ್ನೆ ರೀಸೆಂಟ್ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ರೀಸೆಂಟ್ ಆಗಿ ಅವರು ರಿಟೈರ್ಡ್ ಆದ್ರು. ನನ್ನ ಇನ್ನೊಬ್ಬ ಇದ್ದಾರೆ ಯತಿರಾಜ್ ಅಂತ, ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಹೇಗ್ ನಡ್ಕೊಂತಾರೆ, ಎಂತ ಪ್ರಾಮಾಣಿಕವಾಗಿದ್ದಾರೆ. ಯಾಕೆ ನಿಮಗೆ ಈ ರೀತಿ ನಡ್ಕೊಂತೀರಾ ನೀವು? ನಿಮಗೆ ಪಬ್ಲಿಕ್ ಸಹಕಾರ ಕೊಡ್ತಿರೋದು ಏನಕ್ಕೆ ಅಂತಂದ್ರೆ, ನೀವು ಯೂನಿಫಾರ್ಮ್ ಹಾಕಿದೀರಾ, ನಿಮ್ಮ ಮೇಲೆ ಕೈ ಮಾಡಬಾರ್ದು. ಆ ಒಂದು ದೃಷ್ಟಿಯಿಂದ ನೀವು ಯೂನಿಫಾರ್ಮ್ ಬಿಚ್ಚಾಕಿ ಬಂದು ನಮ್ಮ ಮೇಲೆ ಹೊಡೆಯ ಮತ್ತೆ ನೋಡೋಣ, ಹಿಂದೂಗಳು ಮುಟ್ಟಿ ನೋಡೋಣ. ನಿಮ್ಮ ಯೂನಿಫಾರ್ಮ್ ಬೆಲೆ ಕೊಡೋದು ನಾವು ಕಂಡ್ರಿ, ನಾವು ಸಂಬಳ ಕೊಡೋದು ನಿಮಗೆ. ನಾವು ಕಟ್ಟ ಟ್ಯಾಕ್ಸ್ ಅಲ್ಲಿ ನೀವು ಸಂಬಳ ತಗೊಂತೀರಾ, ನಾವು ಕಟ್ಟ ಟ್ಯಾಕ್ಸ್ ಸಂಬಳ ತಗೊಂಡು ನಮ್ಮ ಮೇಲೆ ಕೈ ಮಾಡ್ತೀರಾ. ನಾವು ತಪ್ಪಾದಾಗ ನಾವು ಅದನ್ನ ಕ್ವಶನ್ ಮಾಡ್ತೀವಿ. ಪ್ರಧಾನಮಂತ್ರಿ ಕ್ವಶನ್ ಮಾಡ್ತೀವಿ, ಮುಖ್ಯಮಂತ್ರಿ ಕ್ವಶನ್ ಮಾಡ್ತೀವಿ. ಯಾಕೆ ಪೊಲೀಸ್ ತಪ್ಪು ಮಾಡಿದ್ರೆ ನಾವು ಕ್ವಶನ್ ಮಾಡಬಾರ್ದಾ?